ಕಾಂಗ್ರೆಸ್ ಅಂದ್ರೆ ಅದು ಬೆತ್ತಲೆ ಪಾರ್ಟಿ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದಲ್ಲಿ ಗಲಾಟೆ ಎಬ್ಬಿಸುವಂತ ವ್ಯವಸ್ಥಿತ ಕೆಲಸ ನಡೀತಾ ಇದೆ. ಮೋದಿ ಅವರಿಗೆ ಹಿನ್ನಡೆ ಮಾಡಬೇಕು ಅನ್ನೋದಕ್ಕೆ ಈ ಗಲಾಟೆ ನಡೀತಾ ಇದೆ ಅಂತಿದ್ದಾರೆ ಶಾಸಕ ಯತ್ನಾಳ್. ಕಾಂಗ್ರೆಸ್ ಅಂದ್ರೆ ಅದು ಬೆತ್ತಲೆ ಪಾರ್ಟಿ ಅಂತ ಹೇಳ್ತಾ ಇರುವಂತದ್ದು. ದೇಶದಲ್ಲಿ ಗಲಾಟೆ ಎಬ್ಬಿಸುವಂತ ವ್ಯವಸ್ಥಿತ ಕೆಲಸ ನಡೀತಾ ಇದೆ. ಮೋದಿ ಅವರಿಗೆ ಹಿನ್ನಡೆ ಮಾಡಬೇಕು ಅನ್ನೋದಕ್ಕೆ ಈ ರೀತಿಯಾಗೆಲ್ಲ ನಡೀತಾ ಇದೆ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜೆಸಿಬಿ ಪಾರ್ಟಿ ಬರಬೇಕಾಗಿದೆ ಅಂದ್ರೆ ಹೊಸ ಪಾರ್ಟಿಯನ್ನ ಆರಂಭಿಸುವಂತ ಸುಳಿವನ್ನ ಕೊಟ್ರ ಹಾಗಿದ್ರೆ ಶಾಸಕ ಯತ್ನಾಳ್. ಬಾಗಲಕೋಟೆಯಲ್ಲಿ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಬೆತ್ತಲೆ ಪಾರ್ಟಿ ಅಥವಾ ಬೆತ್ತಲೆ ಸರ್ಕಾರ ಅದು ಅಂತ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಗಲಾಟೆ ಎಬ್ಸೋಕೆ ಅಂತಾನೆ ವ್ಯವಸ್ಥಿತವಾದಂತಹ ಕೆಲಸಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಇನ್ನು ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮೋದಿ ಅವರಿಗೆ ಹಿನ್ನಡೆ ಆಗ್ಬೇಕು ಅಂತ ಇಷ್ಟೆಲ್ಲ ನಡೀತಾ ಇರುವಂತದ್ದು ಅಂತಿದ್ದಾರೆ ಶಾಸಕ ಯತ್ನಾಳ್. ಹಾಗಿದ್ರೆ ಕರ್ನಾಟಕದಲ್ಲಿ ಎಂತ ಪಾರ್ಟಿ ಬರಬೇಕು, ಜೆಸಿಬಿ ಪಾರ್ಟಿ ಬರಬೇಕಿದೆ ಅಂತ ಒಂದ್ ಕಡೆ ಹೇಳ್ತಾರೆ. ಹಾಗಿದ್ರೆ ಹೊಸ ಪಾರ್ಟಿಯನ್ನ ಆರಂಭಿಸುವಂತ ಸುಳಿವನ್ನೇನಾದ್ರೂ ಕೊಡ್ತಾ ಇದ್ದಾರಾ ಶಾಸಕ ಯತ್ನಾಳ್ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಯತ್ನಾಳ್. ಅದೇ ಸಂದರ್ಭದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ, ಗಲಾಟೆ ಎಬ್ಬಿಸುವಂತ ವ್ಯವಸ್ಥಿತ ಕೆಲಸಗಳು ನಡೀತಾ ಇದೆ. ಕಾಂಗ್ರೆಸ್ ಅಂದ್ರೆ ಅದು ಬೆತ್ತಲೆ ಪಾರ್ಟಿ ಅಂತ ಇರುವಂತದ್ದು. ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹೋಗುವಂತಹದನ್ನ ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಮೇಲೂ ಸಹ ಕಲ್ಲು ಒಗಿತಾರೆ. ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಮಸೂದಿಯಲ್ಲಿ? ಅವ್ರದ್ದೇನ್ ಕೆಲಸ ಇತ್ತು ಅಲ್ಲಿ? ಇನ್ನು ಮೇಲೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಎಲ್ಲಿ ಮೆರವಣಿಗೆ ಹೋಗ್ತಾವ ನಮ್ಮ ಹಿಂದೂ ಸನಾತನ ಧರ್ಮದ ಯಾವುದೇ ಮೆರವಣಿಗೆ ಇದ್ದಾಗ ಆ ರಸ್ತೆಯಲ್ಲಿ ಬರುವಂತ ಎಲ್ಲಾ ಮಸೂದಿಗಳನ್ನ ಸೀಜ್ ಮಾಡ್ಬೇಕು. ಅಲ್ಲಿರುವಂತ ಒಳಗೆ ಏನೇನು ಇಟ್ಟಿರ್ತಾರೆ ಶಸ್ತ್ರಾಸ್ತ್ರಗಳು. ಒಬ್ರು ಯಾರು ಹೇಳಿದ್ರು ನನಗೆ, ಈಗ ಅಲ್ಲಿ ಒಳಗೆ ಮಸೂದಿಯಲ್ಲಿ ಇವತ್ತು ಕಬ್ಬಿಣ ರಾಡ್ಗಳನ್ನ ಶಸ್ತ್ರಾಸ್ತ್ರಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದು ಸಹ ಪೊಲೀಸರಿಂದಲೇ ಈ ಒಂದು ಮಾಹಿತಿ ಸೋರಿಕೆಯಾಗಿದೆ. ಅಂದ್ರೆ ಅವರು ವ್ಯವಸ್ಥಿತವಾಗಿ ಶಿವಾಜಿ ಮಹಾರಾಜರ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಒಂದು ಭಾವಚಿತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಟುಕೊಂಡು ಈ ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ಶಾಂತಿಯುತ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹೋಗುವಂತಹದನ್ನ ಮಾಡಿದವರು ಅವರು. ಮತ್ತು ಒಬ್ಬ IPS ಅಧಿಕಾರಿಗಳ ಮೇಲೂ ಸಹ ಕಲ್ಲು ಒಗಿತಾರೆ. ಬಾಗಲಕೋಟೆಯಲ್ಲಿ ನಡೆದಂತಹ ಶಿವಾಜಿ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ಮೆರವಣಿಗೆ ವೇಳೆ ನಡೆದಂತಹ ಕಲ್ಲು ತೂರಾಟ, ಚಪ್ಪಲಿ ತೂರಾಟದ ವಿಚಾರ ಏನಿದೆ, ಇದಕ್ಕೆ ಕಿಡಿಕಾರ್ತಾ ಇರುವಂತದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇನ್ಮುಂದೆ ಏನಾದ್ರೂ ಈ ರೀತಿಯಾಗಿ ಘಟನೆಗಳು ಅಥವಾ ಈ ರೀತಿಯಾಗಿ ಏನಾದ್ರೂ ಜಯಂತ್ಯೋತ್ಸವಗಳು ನಡೆಯುವಾಗ ಈ ಮಸೀದಿಗಳನ್ನ ಸೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೋತೀನಿ, ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಆಗಬಾರ್ದು ಅಂದ್ರೆ, ಹಿಂದೂ ಆಚರಣೆಗಳಿಗೆ ಅಡ್ಡಿಪಡಿಸ್ತಾರೆ ಅಂದ್ರೆ ಇದೆಲ್ಲದಕ್ಕೂ ಕೂಡ ತಡೆ ಆಗ್ಲಿ ಅಂತ ಕೇಳ್ಕೊತಾ ಇರುವಂತದ್ದು, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯತ್ನಾಳ್.